ನಕಲಿ ಕೋರ್ಟ್ ಆದೇಶವನ್ನ ನೀಡಿ ಬ್ಯಾಂಕ್ಗೆ ಪಂಗನಾಮವನ್ನ ಹಾಕಲಾಗಿದೆ. ಬ್ಯಾಂಕ್ನಲ್ಲಿ ಫ್ರೀಸ್ ಆಗಿದ್ದಂತಹ ಕೋಟಿ ಕೋಟಿ ಹಣವನ್ನ ಈ ಗ್ಯಾಂಗ್ ಟಾರ್ಗೆಟ್ ಮಾಡಿತ್ತು. ಅಕೌಂಟ್ ಡಿಫ್ರೀಸ್ ಮಾಡಿಸೋಕೆ ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿತ್ತು. ಐಸಿಐಸಿಐ ಬ್ಯಾಂಕ್ನ ಮ್ಯಾನೇಜರ್ಗೆ 1,32,00,000 ರೂಪಾಯಿ ದೋಖಾ ಮಾಡಿದ್ದಾರೆ ಖದೀಮರು. ಹಲಸೂರು ಬ್ರಾಂಚ್ನ ಮ್ಯಾನೇಜರ್ಗೆ ಮಕ್ಮಲ್ ಟೋಪಿಯನ್ನ ಹಾಕಿದ್ದಾರೆ. ಸಿಸಿಬಿ ಸದ್ಯ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಗರ್, ನೀರಜ್ ಹಾಗೆ ಅಭಿಮನ್ಯು ಎಂಬ ಖದೀಮರನ್ನ ಬಂಧನ ಮಾಡಿದೆ. ಆರೋಪಿಗಳಿಂದ 62 ಲಕ್ಷ ರೂಪಾಯಿ ಹಣವನ್ನ ಸಿಸಿಬಿ ರಿಕವರಿ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಿದೆ. ಬ್ಯಾಂಕ್ನಲ್ಲಿ ಫ್ರೀಸ್ ಆಗಿರುವಂತಹ ಹಣವನ್ನ ಡಿಫ್ರೀಸ್ ಮಾಡಿಸೋಕೆ ಕೋರ್ಟ್ ಹೆಸರಲ್ಲಿ ಆದೇಶ ಬಂದಿರುವಂತೆ ನಕಲಿ ಡಾಕ್ಯುಮೆಂಟ್ ಅನ್ನ ಸೃಷ್ಟಿ ಮಾಡಿ ಐಸಿಐಸಿಐ ಬ್ಯಾಂಕ್ಗೆ ಯಾಮಾರಿಸಿದ್ದಂತಹ ಖದೀಮರಿವರು. ಅವರು ಯಾವ ರೀತಿ ಯಾಮಾರಿಸಿದ್ರು ಅನ್ನೋದನ್ನ ಪೊಲೀಸರೇ ಗ್ರಾಫಿಕ್ಸ್ ಮೂಲಕ ತೋರಿಸಿದ್ದಾರೆ ನೋಡಿ. ಜೊತೆಗೆ 3 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅವರ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಪ್ಲಾನ್ ಮಾಡಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ, ಮೊದಲನೇದಾಗಿ ಒಂದು ಸರ್ಕಾರಿ ಅಧಿಕಾರಿಯ ಒಂದು ಹೆಸರಿನಲ್ಲಿ ನಕಲಿ ದಾಖಲಾತಿ ಸೃಷ್ಟಿ ಮಾಡಿಕೊಂಡು ಆ ಒಂದು ದಾಖಲಾತಿಗಳ ಆಧಾರದ ಮೇಲೆ ನಮ್ಮ ಸರ್ಕಾರದ ಇಮೇಲ್ ಐ ಡಿಯನ್ನು ಬಿಂಬಿಸ್ತಕ್ಕಂಥ ಇಮೇಲ್ ಐ ಡಿಯನ್ನು ಸೃಷ್ಟಿ ಮಾಡಿಸ್ಕೊಂಡು ಆ ಒಂದು ಇಮೇಲ್ ಐ ಡಿಯಲ್ಲಿ ಮತ್ತೆ ನಕಲಿ ಬ್ಯಾಂಕ್ನ ಆದೇಶಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ಕಳಿಸಿ ಬ್ಯಾಂಕ್ಗೆ ಸುಮಾರು 1.5 ಕೋಟಿಯಷ್ಟು ಹಣವನ್ನು ಅವರು ರಿಲೀಸ್ ಮಾಡಿಸ್ಕೊಂಡಿರ್ತಾರೆ. ನಂತರ ನಾವು ಯಾವ ಅಕೌಂಟ್ಗಳಿಗೆ ಇವುಗಳನ್ನು ಟ್ರಾನ್ಸ್ಫರ್ ಆಗಿದೆ ಅನ್ನೋದನ್ನ ಮೂಲಕ ಪತ್ತೆ ಹಚ್ಚಿ 3 ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ನಾವು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ತಾವು ಸರ್ಕಾರಿ ಅಧಿಕಾರಿ ಅಂತ ಹೇಳಿ ಅವರು ನಕಲಿ ದಾಖಲಾತಿ ಸೃಷ್ಟಿ ಮಾಡಿಕೊಂಡು ಅವುಗಳನ್ನು ಮೂಲಕ ತಮ್ಮ ಇಮೇಲ್ ಐ ಡಿಯಲ್ಲಿ ಕಳಿಸ್ತಾರೆ. ಅಲ್ಲಲ್ಲ, ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ನಮ್ಮ ಇ ಗವರ್ನೆನ್ಸ್ ಇದರಲ್ಲಿ ಆಗಿದೆ. ಅದು ನಕಲಿ ದಾಖಲಾತಿ ಸೃಷ್ಟಿ ಮಾಡಿದ್ದಾರೆ. ಒಂದು ರೌಂಡ್ ಸೀಲು ಇಂಥವೆಲ್ಲ ಸೃಷ್ಟಿ ಮಾಡಿಕೊಂಡು ಅವ್ರು ಇಮೇಲ್ ಐ ಡಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಇವರಿಗೆ ಈ ಬ್ಯಾಂಕ್ ನಲ್ಲಿ ಫ್ರೀಸ್ ಆಗಿರುವಂತಹ ಅಕೌಂಟ್ ಇದೆ, ಅದು ಇಂಥವರ ಹೆಸರಿನಲ್ಲಿದೆ ಅನ್ನುವಂತ ಮಾಹಿತಿಯನ್ನ ಯಾರು ಲೀಕ್ ಮಾಡ್ತಾ ಇದ್ರು? ಜೊತೆಗೆ ಡಾಕ್ಯುಮೆಂಟ್ ಅನ್ನ ಅವರು ಕ್ರಿಯೇಟ್ ಮಾಡಿದ್ದು, ಆ ಅಫಿಷಿಯಲ್ ಇಮೇಲ್ ಐ ಡಿ ಕಾಣೋ ರೀತಿ ಅವರು ಇಮೇಲ್ ಐ ಡಿಯನ್ನ ಕ್ರಿಯೇಟ್ ಮಾಡಿದ್ದು ಯಾವ ರೀತಿ, ಯಾರು ಸಹಕಾರವನ್ನ ನೀಡಿದ್ರು ಇವರಿಗೆ ಅಂತ ಹೇಳಿ? ವಿಜಯಶ್ರೀ, ಈ ಒಂದು ಪ್ರಕರಣದಲ್ಲಿ ನಕಲಿ ಕೋರ್ಟ್ ಆರ್ಡರ್ ಅನ್ನ ಕೊಟ್ಟು ಬ್ಯಾಂಕ್ಗೆ 1,32,00,000 ವಂಚನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸರು ಒಟ್ಟು 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಸಾಗರ್, ನೀರಜ್ ಹಾಗೆ ಅಭಿಮನ್ಯುವನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಒಂದು ವಿಚಾರ ಇದೆ, ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವ್ರೇನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಮೊದಲಿಗೆ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿ ಪರಿಚಯವನ್ನು ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಬೇಕಾದಂತಹ ಎಲ್ಲ ನಕಲಿ ದಾಖಲೆಗಳನ್ನ ಕೂಡ ಸೃಷ್ಟಿ ಮಾಡ್ತಾ ಇದ್ರು. ಅನಂತರದಲ್ಲಿ ಇಮೇಲ್ ಐ ಡಿಯನ್ನು, ಅಂದ್ರೆ ಗೌರ್ಮೆಂಟ್ ಅಧಿಕೃತವಾಗಿ ಸರ್ಕಾರದಿಂದ ಒಂದು ಇಮೇಲ್ ಐ ಡಿಯನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಆ ಒಂದು ಇಮೇಲ್ ಐ ಡಿಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಆ ಒಂದು ಇಮೇಲ್ ಐ ಡಿಯಿಂದ ಈ ನಕಲಿ ಕೋರ್ಟ್ ಆರ್ಡರ್ ಏನಿರುತ್ತೆ ಅದನ್ನ ಬ್ಯಾಂಕ್ಗೆ ಕಳುಹಿಸಿಕೊಡ್ತಾ ಇದ್ರು. ಬ್ಯಾಂಕ್ ಕಳುಹಿಸಿಕೊಟ್ಟಂತ ನಂತರದಲ್ಲಿ ಒಂದು ಕರೆಯನ್ನ ಮಾಡಿ ಈ ರೀತಿ ಒಂದು ಆರ್ಡರ್ ಬಂದಿದೆ, ಆ ಆರ್ಡರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನೀವು ಫ್ರೀಸ್ ಮಾಡಿರುವಂತಹ ಅಮೌಂಟ್ ಏನಿದೆ, ಅಂದ್ರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಲ್ಲಿ ಕೆಲವೊಂದಿಷ್ಟು ಅಮೌಂಟ್ಗಳನ್ನ ಪೊಲೀಸರು ಕೂಡ ಫ್ರೀಸ್ ಮಾಡಿರ್ತಾರೆ. ಅಂದ್ರೆ ಆ ಹಣವನ್ನ ಎಲ್ಲಿಗೂ ಕೂಡ ನೀವು ಟ್ರಾನ್ಸ್ಫರ್ ಮಾಡಬಾರ್ದು, ಕೇಸ್ ನಡೀತಾ ಇರುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನ ಪೊಲೀಸರು ಕೂಡ ಬ್ಯಾಂಕ್ನವರಿಗೆ ಕೊಟ್ಟಿರ್ತಾರೆ. ಹಾಗಾಗಿ ಆ ಒಂದು ಬ್ಯಾಂಕ್ ಆ ಖಾತೆಯಲ್ಲಿದ್ದಂಥ ಹಣವನ್ನು ಅವರು ಎಲ್ಲಿಗೂ ಕೂಡ ವರ್ಗಾವಣೆ ಮಾಡಿರೋದಿಲ್ಲ, ಅದನ್ನ ಅಲ್ಲಿಯೇ ಇಟ್ಟಿರ್ತಾರೆ. ಆದರೆ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕೋರ್ಟ್ ಆರ್ಡರ್ ಆಗಿದೆ, ಆ ಒಂದು ಹಣವನ್ನ ನಾವೊಂದು ಅಕೌಂಟ್ ನಂಬರ್ ಕೊಡ್ತೀವಿ, ಅದಕ್ಕೆ ನೀವು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಇರಬಹುದೇನೋ ಅಂತ ಅಂದ್ಕೊಂಡು 1,32,00,000 ಹಣವನ್ನ ವರ್ಗಾವಣೆಯನ್ನ ಕೂಡ ಮಾಡ್ತಾರೆ. ಅನಂತರದಲ್ಲಿ ಒಂದು ಅನುಮಾನ ಪ್ರಾರಂಭವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದೇ ರೀತಿಯ ಒಟ್ಟು 18 ಫೇಕ್ ಆರ್ಡರ್ಗಳೇನಿರ್ತವೆ ಅವೆಲ್ಲವೂ ಕೂಡ ಇವರಿಗೆ ಬಂದಿರುತ್ತೆ. ಆ ನಿಟ್ಟಿನಲ್ಲಿ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಇದ್ಯಾವುದು ಕೂಡ ಕೋರ್ಟ್ ಆರ್ಡರ್ ಅಲ್ಲ, ಇವೆಲ್ಲವೂ ಕೂಡ ಫೇಕ್ ಆರ್ಡರ್ ಅನ್ನುವಂಥದ್ದೇನಿದೆ ಅದು ಗೊತ್ತಾಗುತ್ತೆ. ತಕ್ಷಣವೇ ಪೊಲೀಸ್ ಬ್ಯಾಂಕ್ನ ಸಿಬ್ಬಂದಿ ಏನಿರ್ತಾರೆ ಅವರು ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನ ಕೊಡ್ತಾರೆ. ದೂರನ್ನ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾರೆ. ಆಗ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇದೆಲ್ಲವೂ ಕೂಡ ಫೇಕ್ ಆಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ, ಈ ಒಂದು ಬ್ಯಾಂಕ್ನವರು ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಆ ಒಂದು ಅಕೌಂಟ್ ಯಾವುದು ಅನ್ನೋದನ್ನ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಅದು ಫೇಕ್ ಅಕೌಂಟ್ ಅನ್ನೋದು ಗೊತ್ತಾಗುತ್ತೆ. ಆದರೆ ಅದಕ್ಕೆ ಒಂದು ನಂಬರ್ ಅನ್ನು ಕೊಟ್ಟಿರ್ತಾರಲ್ಲ ಅಕೌಂಟ್ಗೆ, ಆ ಒಂದು ನಂಬರ್ ಏನಿರುತ್ತೆ ಅದು ಇಲ್ಲಿ ಯಾರದ್ದು ಅನ್ನುವಂಥದ್ದನ್ನು ಕಂಡುಹಿಡಿತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅದು ಅಭಿಮನ್ಯುವಿನ ನಂಬರ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಭಿಮನ್ಯು ಹಾಗಾದ್ರೆ ಯಾರು ಅಂತ ಪರಿಶೀಲನೆಗಿಳಿದಂಥ ಸಂದರ್ಭದಲ್ಲಿ ಆತ ಏನು ಮಾಡಿರ್ತಾನೆ ಅಂದರೆ, ಈ ಸಾಗರ್ಗೆ
ಒಂದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾನೆ, ತನ್ನದೇ ನಂಬರನ್ನು ಕೂಡ ಆ ಅಕೌಂಟ್ಗೆ ಕೊಟ್ಟಿರ್ತಾನೆ. ಆತನನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನೀರಜ್ ಅನ್ನುವಂಥವನ ಹೆಸರೇನಿದೆ ಅದು ಗೊತ್ತಾಗುತ್ತೆ. ಈ ನೀರಜ್ ಯಾರು ಅನ್ನೋದನ್ನು ನೋಡ್ತಾ ಹೋದರೆ ಈತ ಬ್ಯಾಂಕ್ ಒಂದರಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾನೆ. ಈತ ಇದೇ ಒಂದು ಪ್ಲಾನನ್ನು ಇಲ್ಲಿ ಕೊಟ್ಟಿರ್ತಾನೆ. ಅಂದರೆ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡುವಂತ ಹೇಳಿ ಅಭಿಮನ್ಯುಗೆ ಹೇಳ್ಕೊಟ್ಟಿರ್ತಾನೆ. ಆತ ಕೂಡ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ನೀರಜ್ಗೆ ಆ ಅಕೌಂಟ್ ಡೀಟೇಲ್ಸನ್ನು ಕೂಡ ಕೊಟ್ಟಿರ್ತಾನೆ. ಅನಂತರದಲ್ಲಿ ನೀರಜನ್ನು ಬಂಧಿಸಿದಂಥ ವೇಳೆಯಲ್ಲಿ ಸಾಗರ್ ಹೆಸರು ಬರುತ್ತೆ, ಆದರೆ ಆತನ ವಿಳಾಸ ಎಲ್ಲಿ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆತ ಯಾವುದೇ ಒಂದು ಅಂದರೆ ಪ್ರಾಪರ್ ಅಡ್ರೆಸ್ಸನ್ನು ಕೊಟ್ಟಿರೋದಿಲ್ಲ. ಇಲ್ಲಿ ನೀರಜನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ನಂಬರನ್ನು ಕೊಡ್ತಾನೆ ಆತ. ಆ ನಂಬರನ್ನು ಟವರ್ ಲೊಕೇಶನ್ ಅನ್ನು ತೆಗೆದಂಥ ವೇಳೆಯಲ್ಲಿ ಇದು ಸಾಗರ್ ನಂಬರ್ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅನಂತರದಲ್ಲಿ ಆತನನ್ನು ರಾಜಸ್ಥಾನಕ್ಕೆ ಹೋಗಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಆತನ ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಆತ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು ಏನು ಅಂದರೆ ಕೋರ್ಟ್ ಆರ್ಡರ್ ನಕಲಿ ಮಾಡಿ ಕೊಟ್ಟರೆ ಯಾವುದೇ ಅಧಿಕಾರಿ ಬ್ಯಾಂಕ್ ಅಧಿಕಾರಿಗಳಿಗೆ ಗೊತ್ತಾಗೋದಿಲ್ಲ, ಅವರು ಕೂಡ ಇದನ್ನು ನಂಬಿಕೊಳ್ತಾರೆ, ಹಣವನ್ನು ನಾವು ಹೇಳಿದಂಥ ಖಾತೆಗೆ ವರ್ಗಾವಣೆ ಮಾಡ್ತಾರೆ, ಸುಲಭವಾಗಿ ಹಣ ಮಾಡಬಹುದು ಅನ್ನುವಂಥ ಉದ್ದೇಶದಿಂದ ಈ ರೀತಿಯಲ್ಲಿ ಮಾಡಿದ್ವಿ ಅನ್ನೋದನ್ನು ಹೇಳಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಸುಮಾರು 60 ಲಕ್ಷ ಹಣವನ್ನು ಪೊಲೀಸರು ಕೂಡ ಫ್ರೀಸ್ ಮಾಡಿದ್ದಾರೆ. ಉಳಿದಂಥ ಹಣ ಏನೊಂದು 50 ಲಕ್ಷ ಹಣವನ್ನು ಇವರು ಮೋಜು ಮಸ್ತಿಯನ್ನು ಮಾಡಿ ಕಳೆದಿದ್ದಾರೆ ಅನ್ನುವಂಥದ್ದೇನಿದೆ ಅದು ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು. ಇದೇ ರೀತಿಯಲ್ಲಿ ಈತ ಸಾಕಷ್ಟು ಕಡೆ ಮಾಡಿರಬಹುದು ಅನ್ನುವಂಥ ಒಂದು ಅನುಮಾನ ಏನಿದೆ ಅದು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರ ಮೊಬೈಲ್ ನಂಬರ್ ಹಾಗೆ ಬ್ಯಾಂಕ್ ಡೀಟೇಲ್ಸ್ ಅನ್ನು ಪಡೆದು ಕೂಡ ಇವರು ಎಷ್ಟೊಂದು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಇವರೊಂದಿಗೆ ಬೇರೆ ಯಾರಾದರೂ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಒಂದೊಮ್ಮೆ ಈ ಒಂದು ಪ್ರಕರಣದಲ್ಲಿ ಬೇರೆ ಯಾರದಾದ್ರೂ ಹಸ್ತಕ್ಷೇಪ ಕಂಡು ಬಂದರೆ ಅವರನ್ನು ಕೂಡ ಬಂಧಿಸುವಂಥ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ವಿದ್ಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.